ಇಲ್ಲ ಅದು ಮಹಾರಾಷ್ಟ್ರದ ರಾಜಾಪುರ ಬ್ಯಾರೇಜ್‌ನ ಕೃಷ್ಣಾ ನದಿಗೆ ನಮ್ದು ನೀರು ಬರುತ್ತಿದ್ದು ಸುಮಾರು ನಮ್ಮ ಅಥಣಿ, ಕಾಗವಾಡ, ರಾಯಬಾಗು, ಜಮಖಂಡಿವರೆಗೆ ನೀರು ಹೋಗ್ತಾ ಇದೆ. ಸುಮಾರು 6 ದಿನಗಳಾಯ್ತು ಇವತ್ತು ನೀರು ಪ್ರಾರಂಭವಾಗಿ. ನಾವು ಮಹಾರಾಷ್ಟ್ರದ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಕೇಳಿದಾಗ ಅವರು ಹೇಳಿದ್ರು ಏನಿಲ್ಲ ಮತ್ತು ನಮ್ಮ ಮಹಾರಾಷ್ಟ್ರದ ಮೈಷಾಳದಲ್ಲಿ ನೀರಾವರಿ ಪಂಪ್‌ಗಳಾದ ಮೈಷಾಳ್ ಚಾಕರ್ ಯೋಜನೆಯಲ್ಲಿ ರಿಪೇರಿ ಕಾಮಗಾರಿ ಮೇಂಟೆನೆನ್ಸ್ ಕಾಮಗಾರಿ ನಡೀತಿದ್ದು ಅದು ಓವರ್‌ಫುಲ್ ಆಗಿ ನೀರು ಕೃಷ್ಣಾ ನದಿಗೆ ಹರಿದ ಮುಖಾಂತರ ನಮ್ಮ ಕರ್ನಾಟಕಕ್ಕೆ ಬರುತ್ತಿದ್ದು ರೈತರ ಸಂತೋಷದ ವಿಷಯ. ಆದ್ರೆ ಜನಪ್ರತಿನಿಧಿಗಳು ನಾವು ಕೇಳಿದೀವಿ ಅವ್ರಿಗೆ ಯಾರಾದ್ರೂ ನಮ್ದಾಗ್ಲಿ ಜನಪ್ರತಿನಿಧಿಗಳು ಮನವಿ ನಿಮ್ಗೆ ನೀಡಿದ್ದಾರೆ ಅಂತ ಕೇಳಿದಾಗ ಇಲ್ಲ ನಿಮ್ಮ ಕರ್ನಾಟಕದ ಯಾರು ಜನಪ್ರತಿನಿಧಿಗಳು ನಮಗೆ ಮನವಿ ನೀಡಿಲ್ಲ. ಆದ್ರೂ ಸಹ ನಾವು ಮೇಂಟೆನೆನ್ಸ್ ಆಗೋ ನೀರನ್ನು ನಾವು ಪಂಪ್‌ಗಳು ಓವರ್‌ಫುಲ್ ಆಗಿ ನೀರು ಹರಿಯುತ್ತಿದ್ದು ಅಂತ ಮಾಹಿತಿ ಅವರು ನಮ್ಗೆ ನೀಡಿದ್ರು. ಅದಕ್ಕಾಗಿ ಇದರಲ್ಲಿ ಯಾರೂ ಸಹ ರಾಜಕೀಯ ವಿಷಯವಾಗಿ ಬೆರೆಸಬಾರದು. ಯಾಕಂದ್ರೆ ಸುಮಾರು ಈ ಮಾರ್ಚ್ ತಿಂಗಳಂತೂ ಆಯ್ತು, ಇನ್ನು ಏಪ್ರಿಲ್, ಮೇ ತಿಂಗಳಲ್ಲಿ ಸುಮಾರು ನಮ್ಗೆ 2 ಟಿಎಂಸಿ ನೀರು ಬೇಕು. ಯಾಕಂದ್ರೆ ಸುಮಾರು ಒಂದು 5, 6, 7 ತಾಲೂಕುಗಳಲ್ಲಿ ನೀರು ಕಡಿಮೆ ಬೀಳುತ್ತೆ. ಇಲ್ಲಿಂದ ಸುಮಾರು ನಮ್ಮ ಜಮಖಂಡಿವರೆಗೆ ನೀರು ಕಡಿಮೆ ಬೀಳುತ್ತೆ. ಅದಕ್ಕಾಗಿ ಸರ್ಕಾರ ಆಗಲಿ ಜನಪ್ರತಿನಿಧಿಗಳಾಗಲಿ ಮಹಾರಾಷ್ಟ್ರ ಸರ್ಕಾರ ಜೊತೆಯಲ್ಲಿ ಮಾತನಾಡಿ ಸುಮಾರು 2 ಟಿಎಂಸಿ ನೀರು ಬಿಡುಗಡೆ ಮಾಡಬೇಕಾಗಿ ಮಹಾರಾಷ್ಟ್ರ ಸರ್ಕಾರ ಜೊತೆ ಮಾತನಾಡಿ ಇದು ನೀರನ್ನು ಬಿಡಿಸಬೇಕಾಗಿ ವಿನಂತಿ. ಮತ್ತೊಂದು ಇಲ್ಲಿ ನಮ್ಮ ರಾಜಾಪುರ ಬ್ಯಾರೇಜ್ 2 ಟಿಎಂಸಿ ನೀರು ಬಿಡುಗಡೆ ಇವ್ರು ಮಾಡಿದ್ರೆ ನಮ್ಮ ತುರ್ಚಿ ಬಬಲೇಶ್ವರಿಗೆ ಇಲ್ಲಿ ಮಹಾರಾಷ್ಟ್ರದ ಜೊತೆಗೆ ನೀರು ಬಿಟ್ಟಿದ್ರೆ ಅಲ್ಲಿ ಸಹ ನಮ್ಮ ಸರ್ಕಾರದ ಮಾನವೀಯತೆ ಮೆರೆದಂಗೆ ಆಗುತ್ತೆ ಅಂತ ಮುಖಾಂತರ ಹೇಳಿ ಇಲ್ಲಿ ಯಾರೋ ನಾನು ನೀರು ಬಿಟ್ಟಿದ್ದೀನಿ ನೀನು ನೀರು ಬಿಟ್ಟಿದ್ದೀರಿ ಅಂತ ವಿಷಯ ಬರಲ್ಲ. ಅದು ಸರ್ಕಾರದ ಮೇಂಟೆನೆನ್ಸ್ ಕಾಮಗಾರಿ ಇರುವುದಾಗಿ ಅಲ್ಲಿ ಪಂಪ್‌ಗಳ ಹೆಚ್ಚುವರಿಯಾಗಿ ನೀರೇ ಬಂದು ಕರ್ನಾಟಕ ಹರಿಯುತ್ತಿರುವುದು ಇದೊಂದು ವಿಷಯವಾಗಿದೆ. ಇದು ಸಂಪೂರ್ಣವಾಗಿ ಮಾಹಿತಿ ನೀಡಿದಂತ ನಮ್ಮ ಮಹಾರಾಷ್ಟ್ರದ ನೀರಾವರಿ ಅಧಿಕಾರಿಗಳು ಮಾಹಿತಿ ನೀಡಿದರು ಸಹ ನಾವು ಹೃದಯಪೂರ್ವಕ ಧನ್ಯವಾದ ಹೇಳ್ತಾ ಈ ಮುಖಾಂತರ ಇನ್ನೂ 1.5-2 ಟಿಎಂಸಿ ನೀರು ಬಿಟ್ಟಿದ್ರೆ ಚೆನ್ನಾಗಾಗುತ್ತೆ ಅಂತ ಮುಖಾಂತರ ನಾನು ಮಹಾರಾಷ್ಟ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.